ಕೂಡ ಎಣ್ಣೆ ಅಂತಕ್ಕಂಥ ಸಿಗದೆ ಬೇಡ, ಮದ್ಯ ಮಾರಾಟ ಅಂತಕ್ಕಂಥ ಬಂದ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಒಪ್ಕೊಂತೀನಿ. ಇವತ್ತು ಎಲ್ಲರೂ ಕೂಡ ರಾಜ್ಯ ಸರ್ಕಾರ ನಿಮ್ದೇ ಐತಿ, ಇವತ್ತು ರಾಜ್ಯದಲ್ಲಿ ಮದ್ಯ ಬ್ಯಾನ್ ಮಾಡ್ತೀವಿ ಅಂತಕ್ಕಂಥ ಅನೌನ್ಸನ್ನು ರಾಜ್ಯ ಸರ್ಕಾರ ಮಾಡಲಿ. ಯಾರು ಮಾಡಬಾರ್ದು ಮಾಡಿದ್ದ ನಾವಲ್ಲಿ ಜನಗಳು ಖುಷಿಲಿದ್ದಂಥವ್ರಿಗೆ ಕರ್ಕೊಂಬಂದು ಏನೋ ಊಟಕ್ಕೆ ಹಾಕಿ ಎಲ್ಲರೂ ಪ್ರೀತಿಯಿಂದ ಕಳಿಸಿರೋದನ್ನ ನೀವು ದೊಡ್ಡದು ಮಾಡಿ ಇವತ್ತು ದೇಶನ ಅಲ್ಲೋಲ್ ಕಲ್ಲೋರ್ ಆಗೋ ರೀತಿಯಲ್ಲಿ ದೊಡ್ಡ ದೊಡ್ಡ ಭಾಷಣ ಬಿಗಿತಾ ಇದ್ದೀರಿ. ಇವತ್ತು ಇದೇ ತಾಲೂಕಲ್ಲಿ ಅಂಕಿತಾವಿಸ್ತಲ್ಲಿ ಇದೇ MLA ಆಮೇಲೆ MLC ರಾಮನಗರ MLA ಬಂದು ಏನು ನಗಲಾಂಚ್ ಮಾಡೋರು ಅಂತಕ್ಕಂಥದ್ದು ಕೂಡ ನನ್ನ ಹತ್ರ ಮಾಹಿತಿ ಐತೆ. ಈ ಸದ್ಯದ ಪರಿಸ್ಥಿತಿ ನಾನು ಯಾರ ವಿರುದ್ಧ ಕೂಡ ಮಾತಾಡ್ಲಿಕ್ಕೆ ಹೋಗಲ್ಲ. ಅವ್ರು ಮಾಡ್ತಕ್ಕಂಥ ಸಂಸ್ಕೃತ ನಮ್ದಲ್ಲ. ನನಗೇನು ಬೇಜಾರಿಲ್ಲ. ನನಗೆ ತಾಲೂಕು ದೇಶದಿಂದ ವಜಾ ಮಾಡಿರ್ತಕ್ಕಂಥದ್ದಕ್ಕೆ ನನ್ನ ಆಘಾತ ಆಗೋಂಥ ವಿಚಾರಗಳೇನಿಲ್ಲ. ನನ್ನ ಜನ, ನನ್ನ ಕಾರ್ಯಕರ್ತರು, ನನ್ನ ಹಿತೈಷಿಗಳು, ನನ್ನ ಗುರಿಯರು ನನಗೆ ಒಳ್ಳೇದಾಗಲಿ ಅಂತ ನನ್ನಿಂದ ಏನು ಕಮ್ಮಿ ಮಾಡೋರು ಅಂತಕ್ಕಂಥ ವಿಚಾರ ಗೊತ್ತಿರ್ತಕ್ಕಂಥ ವಿಚಾರ. ಅದ ಕಾರಣ ಮತ್ತೊಮ್ಮೆ ಹೇಳ್ತೀನಿ, ನನ್ನಿಂದನೇ ಸೃಷ್ಟಿಯಾಗಲಿ. ನೀವು ಅಕಸ್ಮಾತ್ ಏನಾದ್ರು ಕೂಡ ಇದು ಹಿಂಗೆ ದೊಡ್ಡದು ಮಾಡ್ಕೊಂಡವ್ರೆ ನಾನೇ ಎಲ್ಲರೂ ಕೂಡ ತಾಲೂಕು ಆಫೀಸ್ ಮುಂದೆ ಎಲ್ಲರೂ ಕೂಡ ನಾನೇ ದಣಿ ಕೂತ್ಕೊಂತೀನಿ, ಮಾಡೋ ಉಪವಾಸ ಕೂತ್ಕೊಂತೀನಿ. ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಎಣ್ಣೆ ಅಂತಕ್ಕಂಥ ಮಾತೇ ಬರಬಾರ್ದು, ಸಂಪೂರ್ಣ ನಿಷಿದ್ಧ ಮಾಡೋಂಥ ಕೆಲಸ ಮಾಡಲಿ. ನಮ್ದೇನು ಅಭ್ಯಂತರ ಇಲ್ಲ. ಒಂದು ಕಡೆ ನಿಮ್ಮ ಬಾರಲ್ಲಿ ತಗೊಂಡೋಗಿ ಕುಡಿದ್ರೆ ಕುಡ್ಕೊಂಡು ಅನ್ಬೋದು. ನಾವು ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ದೊಡ್ಡದು ಮಾಡ್ತಾವ್ರೆ ಕಾಂಗ್ರೆಸ್ ಸರ್ಕಾರ. ಇದನ್ನೇನು ದೊಡ್ಡದು ಸಿದ್ದರಾಮಯ್ಯನೂ ಕೂಡ ಉತ್ತರ ಕೊಟ್ಟರು, DK ಶಿವಕುಮಾರ್ ಕೊಡ್ತಾರೆ, ಸುಧಾಕರ್ ಅವರು ತೊಂದರೆ ಕೊಡ್ತೀವಿ. ಏನು ಇದರಿಂದ ಏನು ಸಂದೇಶ ಕೊಡ್ತಾರೆ ನನಗೆ ಗೊತ್ತಾಗ್ತಾರೆ. ಈ MLA ಲಂಗನಾಚ್ ಮಾಡಿಸಿದ್ದು ಅಂಕಿತಾವಿಸ್ತ ಹೋಟ್ಲ್ ಲಂಗ, ನಮ್ಗೆ ಮಾಹಿತಿ ಗೊತ್ತಿಲ್ವ ಅದು? ಇದೇ MLC ರವಿ ಮಾಡಿಸ್ತೀನಿ ಅದನ್ನ. ಕೆಲವು ಟೈಮ್ ಬರಲಿ, ನನಗೆ ಗಾಳಿ ಗುಂಡಿ ಏನು ಹೊಡಿತಲ್ಲ, ಇನ್ನು ಕೆಲವೇ ದಿನದಲ್ಲಿ ಮಾಧ್ಯಮದ ಮೇಲೆ ತಂದು ತೋರಿಸ್ತೀನಿ ಅದನ್ನ. ಅವ್ರು ಮಾಡಿಲ್ಲ ಅಂತ ಒಪ್ಕೊಳ್ಳಿ. ಜೂನ್ 26ನೇ ತಾರೀಕು 2023 ಅವತ್ತು MLC ಎಲೆಕ್ಷನ್ ಆದಾಗ ಅಂಕಿತಾವಿಸ್ತ ಹೋಟ್ಲಲ್ಲಿ ಅದು ಲೇಡೀಸ್ ಕೈಲಿ ಪಾರ್ಟಿ ಮಾಡಿ ಲೇಡೀಸ್ ಎಣ್ಣೆ ಹಾಕೊಟ್ಟಿರೋದು. ಏನು ನನ್ನ ಬಗ್ಗೆ ಆಯೋಗ ವೃತ್ತ ಕೊಡಲಿ, ಏನು ತಪ್ಪು ಮಾಡಿದೀನಿ ರೀ? ಆಯೋಗ ವೃತ್ತ ಕೊಡೋಕೆ ಏನೋ ಕಳ್ತನ ಮಾಡಿದೀವಿ. ಅಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ, ಕಾರ್ಯಕ್ರಮ ಯಶಸ್ವಿ ಆಯಿತು. ಎಲ್ಲ ಮನೆ ದೇವ್ರ ಕಾರ್ಯಕ್ರಮ ಆದಾಗ, ಏನಾದ್ರು ಪಾರ್ಟಿ ಮಾಡಿದಾಗ, ಬರ್ತ್ಡೇ ಮಾಡಿದಾಗ ಮಾಡೋಂಥ ಕೆಲಸ ನಾವು ಮಾಡಿದ್ದೀವಿ.